ಅಂದರೆ ಹೆಸರಿಗೆ ಪ್ರಮೋಷನ್ ಅಲ್ಲ, ಹೆಸರಿಗೆ ಪ್ರಮೋಷನ್. ಅಂದರೆ ಕೆಲಸ ಮಾಡಿದ್ದು ಕಾಣುತ್ತಲ್ಲ, ಅದಕ್ಕಾಗಿ ಏನು ಮಾಡಿದ್ರು, ನನ್ನ ಎಲೆಕ್ಟ್ರಾನಿಕ್ ಸೆಕ್ಷನ್ ಸೂಪರ್ವೈಸರ್ ಮಾಡಿದ್ರು. ಅಂದರೆ ಬರೀ ಶರ್ಟ್ ಮಾತ್ರ ಚೇಂಜ್, ಕೆಲಸ ಅದೇನೆ. ಶರ್ಟು ಈಗ ನಾನೊಂದು ಟೀ ಶರ್ಟ್ ಹಾಕಿದ್ದೆ, ಅದ್ರ ಬದಲು ಶರ್ಟ್ ಕೊಟ್ಟರು ಅಷ್ಟೇ, ಪ್ರಮೋಷನ್ ಅಂತೇಳಿ. ಯಾಕಂದರೆ ಈಗ ಅದೇ ಒಂದು ಇದ್ರ ಮಧ್ಯೆ ಒಂದು ಸತಿ ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತಲ್ಲ, ಕತ್ತೆದೊಂದು ರೀಲ್ಸ್ ಬಂದಿತ್ತು. ಅಂದರೆ ಚೆನ್ನಾಗಿ ಕೆಲಸ ಮಾಡಿದಾಗ ಅದ್ರ ಮೇಲೆ ಏನು ಮಾಡಿದ್ರು, ಒಂದು ಚಿನ್ನದ್ದು ಪೂರ ಸೀಟ್ ಹಾಕ್ಕೊಟ್ರು, ಚಿನ್ನದ್ದು. ಲಾಸ್ಟಿಗೆ ಆ ಕತ್ತೆ ಏನೋ ಡೌನ್ ಆಗ್ತಾ ಬಂತು ಅಂದಾಗ ಆ ಸೀಟ್ನ ತೆಗೆದು ಇನ್ನೊಂದು ಕತ್ತೆಗೆ ಹಾಕೋದು. ಅದೇ ಅಂದರೆ ನಾನು ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅಂತ, ಇನ್ನೂ ಕೆಲಸ ಮಾಡಲಿ ಅಂತೇಳಿ ಕೊಡೋದು. ಆ ಥರ ಜಸ್ಟ್ ಶರ್ಟ್ ಕೊಟ್ಟಿದ್ದಷ್ಟೇ ಅವ್ರಿಗೆ. ಆಗ ಆ ಸೂಪರ್ವೈಸರ್ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತಲ್ಲ, ಆ ಕೆಲಸಕ್ಕೊಂದು ವ್ಯಾಲ್ಯೂ ಇರುತ್ತೆ, ಅದು ಅವ್ರು ತೋರಿಸಿಲ್ಲ. ಬರೀ ಶರ್ಟ್ ಕೊಟ್ಟರು, ಕೆಲಸ ಮಾತ್ರ ರ್ಯಾಕ್ ವರ್ಸು, ಕ್ಲೀನ್ ಮಾಡು, ಕಸ್ಟಮರ್ ನೋಡು ಇದೆ. ಸೂಪರ್ವೈಸರ್ ಅಂದಾಗ ಏನು ಮಾಡಬೇಕು, ಸೇಲ್ಸ್ ನೋಡಬೇಕು, ಮತ್ತು ಆ ರ್ಯಾಕ್ ಸೇಲ್ಸ್ ಮಾಡೋಕ್ಕೆ ನೋಡಬೇಕು. ಒಂದು ಅಸಿಸ್ಟೆಂಟ್ ಕೊಟ್ಟಾಗ ಏನು ಮಾಡ್ಬೋದು, ನಮಗೆ ಒಮ್ಮೆ ರ್ಯಾಕ್ ವರ್ಸೋಕ್ಕೆ, ರ್ಯಾಕ್ ಸೆಟ್ಟಿಂಗ್ ನಾವು ಸೇಲ್ಸಿಗೂ ಮತ್ತು ಇದಕ್ಕೇನು ಕಸ್ಟಮರ್ ನೋಡೋದು ಚೆನ್ನಾಗಿ. ಈಗ ನಾವು ಕೆಲಸ ಮಾಡ್ತೇವೆ, ನಾವು ನಾರ್ಮಲ್ ರ್ಯಾಕ್ ಒರೆಸ್ತಾ ಕೆಲಸ ಮಾಡ್ತಿರ್ಬೇಕಾದ್ರೆ ಕಸ್ಟಮರ್ ಬಂದಾಗ ಏನಾಗುತ್ತೆ, ಕಸ್ಟಮರ್ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಯಾಕಂದರೆ ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಈಗ ಕಸ್ಟಮರ್ ಬಂದಾಗ ಕಸ್ಟಮರ್ನ ನೋಡೋಕ್ಕಾಗಲ್ಲ. ಅವ್ರನ್ನ ಹೆಂಗಾದರೂ ಏನಾದರೂ ಬೇಕಂತ ಕೇಳ್ತೀವಿ ಅಷ್ಟೇ, ಬೇಡ ಅದು ನಾವು ನೋಡ್ತೀವಿ, ಬಿಟ್ಬಿಡ್ತೀವಿ ಅಷ್ಟೇ. ಇದನ್ನ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಅಂದರೆ ಒಂದು ಕೆಲಸ ಮಾಡ್ತೀವಿ, ಅದರಲ್ಲಿ ಇಂಟ್ರೆಸ್ಟ್ ಇರುತ್ತಾ. ಆಗ ಏನು ಮಾಡಿದೆ, ಇವರೊಂದು ಅಸಿಸ್ಟೆಂಟ್ ಕೊಟ್ಟಿದ್ರೆ ನನಗೆ ಸೇಲ್ಸಲ್ಲೇ ಜಾಸ್ತಿ ಫೋಕಸ್ ಕೊಡ್ಬೋದಿತ್ತು. ಇವರೇನು ಮಾಡಿದ್ದು, ಬರೀ ಶರ್ಟ್ ಮಾತ್ರ ಚೇಂಜ್, ಕೆಲಸ ಚೇಂಜ್ ಇಲ್ಲ. ಸೂಪರ್ವೈಸರ್ ಶರ್ಟ್ ಹಾಕ್ಬಿಟ್ಟು ರ್ಯಾಕ್ ಒರೆಸ್ತಾ ಇರಬೇಕಿತ್ತು. ಆ ಥರ ಇದು ಪರಿಸ್ಥಿತಿ. ಅಂದರೆ ಕಸ್ಟಮರ್ ನೋಡಿದಾಗ ಈ ಸೂಪರ್ವೈಸರ್ ಅಂತವನು ರ್ಯಾಕ್ ಒರೆಸ್ತಾ ಕೂತವನಲ್ಲ, ಒಂದು ಇದಿರುತ್ತಲ್ಲ, ಅದು ಹೋಯ್ತು. ಅದಕ್ಕಾಗಿ ಅಲ್ಲಿಂದ ಏನು ಮಾಡಿದೆ, ಒಂದು ಸತಿ ಹೇಳಿದೆ, ನಾನು ಫ್ಲೋರ್ ಮ್ಯಾನೇಜರ್ ಇರ್ತಾರೆ, ಅವರಿಗೆಲ್ಲ ಹೇಳಿದ್ದೆ, ಈ ಥರ ಮಾಡಿದ್ರೆ ಹಿಂಗೆ ಒಂದು ಅಸಿಸ್ಟೆಂಟ್ ಕೊಟ್ಟಿದ್ರೆ ನನಗೆ ಸೇಲ್ಸ್ ಕಡೆ ಜಾಸ್ತಿ ಗಮನ ಕೊಡ್ಬೋದಲ್ಲ ಅಂತ. ಏನು ಕೇರ್ ಮಾಡಿಲ್ಲ ಯಾರು. ಲಾಸ್ಟಿಗೆ ಒಂದು ಸತಿ ಮೀಟಿಂಗ್ ಕರೆದ್ರು, ಮೇನ್ ಮ್ಯಾನೇಜರ್ ಏನು ಮಾಡಿದ್ರು, ಮೀಟಿಂಗ್ ಕರೆದ್ರು, 2 ಜನ ಮೀಟಿಂಗ್ ಕರೆದ್ಬಿಟ್ಟು ಹೇಳಿದ್ರು, ನಿಂದ ರ್ಯಾಕಲ್ಲಿ ಸೇಲ್ಸ್ ಅಂದರೆ ನೀನು ನಾನು ಸ್ಟಾಫ್ ಆಗಿದ್ದಾಗೆ ಏನು ಸೇಲ್ ಮಾಡ್ತಿದ್ದೆ ಅದೇ ಲೆವೆಲಲ್ಲಿ ಹೋಗ್ತಾ ಇದೆ, ನಿಂದೇನು ಇಂಪ್ರೂವ್ಮೆಂಟ್ ಇಲ್ಲ, ನಿನ್ನ ಸೂಪರ್ವೈಸರ್ ಮಾಡಿಬಿಟ್ಟು ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ಅಂತ. ಹೇಗೆ ಕಾಣುತ್ತೆ, ಟೀ ಶರ್ಟ್ ಹೋಗಿ ಶರ್ಟ್ ಅಷ್ಟೇ ಚೇಂಜ್ ಆಗಿರುತ್ತೆ, ಕೆಲಸ ಅದೇನೇ ಆಗ್ತಿರುತ್ತೆ, ಹೆಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಒಬ್ಬ ಅಸಿಸ್ಟೆಂಟ್ ಕೊಟ್ಟು ಅದೇನಾದರೂ ಮಾಡಿದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು. ಆಗ ಅವ್ರು ಕೇಳಿದ್ದಕ್ಕೆ ಉತ್ತರ ಸಿಗೋದು. ಇನ್ನೊಂದು ಮಕ್ಕಳು ನನ್ನ ಅದೇ ಲೆವೆಲಲ್ಲಿ ಇಟ್ಬಿಟ್ಟು ಬರೀ ಕತ್ತೆಗೆ ಪೇಟ ಹಾಕ್ದಂಗೆ ಇದು ಮಾಡಿ, ಕತ್ತೆಗೆ ಆ ಚಿನ್ನದ ಸೀಟ್ ಹಾಕ್ದಂಗೆ ನಂಗೊಂದು ಶರ್ಟ್ ಕೊಟ್ಬಿಟ್ಟು ಅದೇ ಕೆಲಸ ಮಾಡಿಸ್ತಾ ಇದ್ದಾರೆ. ಲಾಸ್ಟಿಗೆ ಅವ್ರು ಹೇಳಿದ್ರು, ನಿಂದು ಸೇಲ್ಸ್ ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ, ನಿನ್ನ ಒಂದು 2 ತಿಂಗಳು ನಾವು ನೋಡ್ತೀವಿ, ಇದೇ ಥರ ಆದರೆ ನಿನ್ನ ಜಾಗಕ್ಕೆ ಬೇರೆಯವ್ರನ್ನ ಹಾಕ್ತೀವಿ, ನಿನ್ನ ಹೊರಗಡೆ ಹಾಕ್ತೀವಿ ಅಂತ. ಹಾಗೆ ಗೊತ್ತಾಯ್ತು ನನ್ನ ಮಕ್ಕಳು ಬುದ್ಧಿ ಈ ಥರ ಅಂತ. ಲಾಸ್ಟಿಗೆ ಏನು ಮಾಡಿದೆ, ಅವ್ರೇನು ಕಳ್ಸೋದು ಅಂತ ಹೇಳ್ಬಿಟ್ಟು 1 ತಿಂಗಳು ನೋಡಿದೆ, ನಾನೇ ಹೊರಗಡೆ ಬಂದೆ. ಒಟ್ಟು ಸ್ವಂತಾಗಿ ನಾನು ನಮ್ಮಣ್ಣ ಫ್ರೆಂಡ್ಸ್ ಎಲ್ಲ ಸೇರಿ ಏನು ಮಾಡೋದು, ಸ್ವಂತ ಒಂದು ಬೇಕ್ರಿ ಓಪನ್ ಮಾಡಿದ್ವಿ. ಬೇಕ್ರಿ ಅದರೇನು ಸಕ್ಸಸ್ಫುಲ್ ಆಗಿ ನಡೀಲ್ಲ, ಯಾಕಂದರೆ ದುಡ್ಡು ಬೇಕಲ್ಲ, ಅಷ್ಟು ತಗೊಳ್ಳೋಷ್ಟು ದುಡ್ಡಿತ್ತು, ಇಂಪ್ರೂವ್ಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ. ಯಾಕಂದರೆ ಅದನ್ನ ಪ್ರಮೋಷನ್ ಮಾಡಿಸೋದಾಗಲಿ, ಇಲ್ಲ ಜನಗಳಿಗೆ ಗೊತ್ತಾಗೋ ಥರ ಏನಾದರೂ ಮಾಡಿಸೋದಾಗಲಿ, ಅಂದರೆ ಆ ಬೇಕ್ರಿ ತಗೊಳ್ಳೋಕ್ಕಷ್ಟೇ ದುಡ್ಡಿತ್ತು ನಮ್ಮ ಹತ್ರ. ಇಂಪ್ರೂವ್ ಮಾಡೋಕ್ಕೆ ಇರೋ ದುಡ್ಡು ನಮ್ಮ ಹತ್ರ ಇರಲಿಲ್ಲ. ಅಷ್ಟು ದುಡ್ಡು ಇದ್ದಿದ್ರೂ ಒಳ್ಳೆ ಸಕ್ಸಸ್ ಆಗೋದು ಆ ಜಾಗದಲ್ಲಿ. ಅದೇನು ಮಾಡೋದು, ನಮ್ಮ ಕೈಲಿರೋಷ್ಟು ದುಡ್ಡು ಹಾಕಿ ನೋಡಿದಾಗ ಅದರಲ್ಲಿ ತಗೊಳ್ಳೋಕ್ಕಷ್ಟೇ ದುಡ್ಡಿತ್ತು. ತಗೊಂಡು ಮಾಡೋಣ, ಹಿಂಗಾದ್ರೂ ಮುಂದಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತಲೂ ನೋಡಿದ್ವಿ. ಏನು ಮಾಡೋದು, ಅಷ್ಟು ಅಂದರೆ ಆ ಬೇಕ್ರಿಯಲ್ಲಿ ಮುಂಚೆ ಇದ್ದವ್ರು ಏನು ಮಾಡಿದ್ರು, ಫುಲ್ಲು ಹಾಳು ಮಾಡಾಕ್ತಿದ್ರು. ಯಾಕಂದರೆ ಐಟಮ್ ಕೊಡದೆ, ಒಳ್ಳೆ ಐಟಮ್ ಕೊಡದೆ ಆ ಥರ ಹಾಳು ಮಾಡಿದರು. ನಾವು ಫಸ್ಟಾಗಿ ಅದ್ರ ಫೀಲ್ಡೇ ನಮಗೆ ಹೊಸ್ತದು. ಅಂದರೆ ನಮ್ಮ ಮನಸ್ಸಲ್ಲಿ ಹೆಂಗಿತ್ತು ಅಂದರೆ, ಹೆಂಗಾದರೂ ಮಾಡಿ ಸೂಪರ್ ಮಾರ್ಕೆಟ್ ಫೀಲ್ಡ್ ಬಿಟ್ಟು, ಯಾಕಂದರೆ ಇವರೆಲ್ಲ ಡಬಲ್ಗೆ ಮಾಡೋ ಜನರಲ್ಲ, ಅದಕ್ಕೆ ಹೇಗಾದರೂ ಸೂಪರ್ ಮಾರ್ಕೆಟ್ ಫೀಲ್ಡ್ ಬಿಟ್ಟು ಹೇಗಾದರೂ ಹೊಸದಾಗಿ ನಾವು ಸ್ವಂತವಾಗಿ ಏನಾದರೂ ಮಾಡೋಣ, ಇನ್ನೊಬ್ಬನ ಕಾಲು ಕೆಳಗೆ ಕೆಲಸ ಮಾಡಿದೆ ಸ್ವಂತಾಗಿ ಏನಾದರೂ ಮಾಡೋಣ ಅಂಥೇಳಿ ಹಂಗೂ ಹೊರಟಿದ್ದು. ಹಿಂಗಾದರೂ ನಮ್ಮ ಜೀವನ ಇದು ಮಾಡ್ಕೊಳ್ಳೋಣ ಅಂತ ಹೊರಟಿದ್ದು. ಆದರೆ ಏನೋ ಅಷ್ಟಿಂದ ಇದರಲ್ಲಿ ನಮ್ಮದು ಸಕ್ಸಸ್ ಆಗಲಿಲ್ಲ. ಆದರೂ ಬೇಕ್ರಿಗೆ ನಡೀತಾನೆ ಇದೆ, ನಾನಿಲ್ಲ ಅಂತ ಅಷ್ಟೇ, ನಮ್ಮಣ್ಣ ಫ್ರೆಂಡ್ಸ್ ನಡೆಸ್ತಾ ಇದ್ದಾರೆ, ಏನೋ ಹಂಗೆ ಕಷ್ಟಪಟ್ಟು ಹೋಗ್ತಾ ಇದೆ. ಆ ಥರ ಎಲ್ಲ ಆಗ್ತಾಯಿತ್ತು. ಲಾಸ್ಟಿಗೆ ಈಗ ನಾನೇನು ಮಾಡಿದೆ, ಅಪ್ಪ ಹೇಳಿದ್ರು, ನೀನು ಈ ಕಡೆ ಬಂದ್ಕೊಡು ನನ್ನ ಅಂಗಡಿ ಹತ್ರ, ನನ್ನ ಅಂಗಡಿ ನೋಡಿಕೊಂಡು ನೀನು ಅಂಗಡಿ ನೋಡ್ಕೊಂಡು, ನಾನು ನಮ್ಮದೊಂದು ಇದೆ, ಪಿಕಪ್ ಇದೆ, ನಾನು ಬಾಡಿಗೆ ಹೊಡಿತೀನಿ, ನೀನು ಅಂಗಡಿ ನೋಡ್ಕೊಂಡು ಅವರಲ್ಲಿ ಇರಲಿ, ನೋಡ್ಕೊಂಡು ಹೋಗಲಿ ಅಂತ. ಈಗ ನಾನು ಈ ಕಡೆ
ನಮ್ಮ ಈ ಚಿಕ್ಕ ಶಾಪಿಗೆ ನಾನು ಬಂದಿದ್ದೆ. ಆ ಥರ ಬಂದಿದ್ದು ನಾನು ಬೆಂಗಳೂರಲ್ಲಿದ್ದವನು. ಆದಷ್ಟು ನಿಮ್ಮ ಊರಲ್ಲೇ ಏನಾದರೂ ಮಾಡ್ಕೊಳ್ಳಿ, ಅಪ್ಪ ಅಮ್ಮನ ಜೊತೆನೇ ಇದ್ದು ಏನಾದರೂ ಚಿಕ್ಕದಾಗಿ ಆದ್ರೂ ನಿಮ್ಮ ಸ್ವಂತವಾಗಿ ಮಾಡೋಕ್ಕೆ ನೋಡಿ. ಆದಷ್ಟು ಇನ್ನೊಬ್ರು ಕಾಲು ಕೆಳಗೆ ಕೆಲಸ ಮಾಡದೆ ಈ ಮೇಯ್ನ್ ಈ ಥರ ಸೂಪರ್ ಮಾರ್ಕೆಟ್ ಫೀಲ್ಡು ಮತ್ತು ಆದಷ್ಟು ಬೇರೆ ಕಡೆ ಕೆಲಸಕ್ಕೆ ಹೋದ ಒಳ್ಳೆಯವರು ಇರ್ತಾರೆ. ಅದರಲ್ಲಿ ಒಳ್ಳೆ ಮ್ಯಾನೇಜರ್ಸು ಅಂದರೆ ಅವರು ಒಳ್ಳೆಯವರೇ, ಆದರೆ ಇಂಥ ವಿಷಯದಲ್ಲಿ ಈ ಕೆಲಸದ ವಿಷಯದಲ್ಲೆಲ್ಲ ಅವರು ಯೋಚನೆ ಮಾಡ್ತಾ ಇರಲಿಲ್ಲ ಒಂಥರ ಅವರು ಈ ಅದಕ್ಕಾಗಿ ಆದಷ್ಟು ನೀವು ಸ್ವಂತವಾಗಿ ನಿಮ್ಮೂರಲ್ಲೇ ಸ್ವಂತ ಊರಲ್ಲೇ ಅಪ್ಪ ಅಮ್ಮನ ಜೊತೆ ಇದ್ದು ಚಿಕ್ಕದಾಗಾದರೂ ಮನೇಲೇ ಆದಷ್ಟು ಊರಲ್ಲೇ ಏನಾದರೂ ಒಂದು ಇದು ಮಾಡ್ಕೊಂಡಿರೋಕ್ಕೆ ನೋಡಿ. ಯಾಕಂದರೆ ಆದಷ್ಟು ಬೆಂಗಳೂರು ಸೈಡ್ ಅದರಲ್ಲಿ ಹೊರಗಡೆ ದೇಶಕ್ಕಾದ್ರಾಗಲಿ ಎಲ್ಲೂ ಹೋಗೋಕ್ಕೆ ನೋಡಿ. ಆದಷ್ಟು ಊರಲ್ಲೇ ಅಂದರೆ ನಾವು ಒಂದು ಫೋನ್ ಮಾಡಿದ್ರೆ ಮನೆಗೆ ಹೋಗಂಗಿರ್ಬೇಕು. ಏನಾದರೂ ಅರ್ಜೆಂಟ್ ಏನಾದರೂ ಆಯಿತು ಅಂದರೆ ಫೋನ್ ಮಾಡಿದಾಗ ಮನೆಗೆ ಪಟ್ಟಂತ ಹೋಗಂಗಿರ್ಬೇಕು. ಅದಲ್ಲದೆ ಫೋನ್ ಮಾಡಿ ಒಬ್ಬೊಬ್ಬರು ನೋಡಿದ್ರೆ ಹೊರಗಡೆ ದೇಶದಲ್ಲಿ ಮನೇಲಿ ಏನಾದರೂ ಅದು ಫೋನ್ ಮಾಡಿದ್ರೆ ಅಳ್ತಾ ಇರ್ತಾರೆ. ಏನಾದರೂ ಬರೋಕ್ಕಾಗಲ್ಲ, ಸಡನ್ ಏನು ಮಾಡಿದ್ರು ಬರೋಕ್ಕಾಗಲ್ಲ, ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಅಂದರೆ ನಾವು ಮನೆಗೆ ತೋರಿಸೋದು ನಮ್ಮ ಖುಷಿ ಮಾತ್ರ ಅಲ್ವಾ. ನಾವು ಅಷ್ಟು ಬೆಂಗಳೂರಲ್ಲಿ ಅಷ್ಟು ಕಷ್ಟಪಡ್ತಾಯಿದ್ದೀವಿ, ಅಷ್ಟು ಮಾತುಗಳು ಕೇಳ್ತಾ ಇರ್ತೀವಿ, ಏನೆಲ್ಲ ಆಗ್ತಾ ಇರುತ್ತೆ. ಅದೇನು ಅವ್ರಿಗೆ ಹೇಳ್ದೆ ನಮ್ದೇನು ಖುಷಿ ವಿಚಾರ ಇರುತ್ತೆ ಅದನ್ನ ಮಾತ್ರ ಹೇಳ್ತೀವಿ. ಈಗ ಮನೆಗೆ ಯಾವತ್ತಾದ್ರೂ ಒಂದು ದಿವಸ ಬರಬೇಕಾದ್ರೆ ಆ ಖುಷಿ ಇದು ಏನಾದರೂ ಒಂದು ತರ್ತೀವಿ, ಖುಷಿಲಿರ್ತೀವಿ, ಖುಷಿಲಿ ಏನು ಹೇಳಿದೆ ಖುಷಿಲಿ ಹೋಗ್ತೀವಿ. ಅದಷ್ಟೇ ಅವ್ರ ಕಣ್ಮುಂದೆ ತೋರ್ಸೋದು ನಾವು ಅಪ್ಪ ಅಮ್ಮನ ಕಣ್ಮುಂದೆ. ಅದರಲ್ಲಿ ಅಲ್ಲಿ ಏನು ಕಷ್ಟಪಡ್ತಾ ಇದ್ದೀವಿ, ಅಲ್ಲಿ ಏನು ಅವ್ರು ಮಾಡ್ತಿದ್ದಾರೆ ಅದೇನು ಹೇಳಲ್ಲ. ಈ ಥರ ಇರುತ್ತೆ ಬೆಂಗಳೂರು ಲೈಫ್ ನಮ್ಮದು. ಯಾಕೋ ಇದೆಲ್ಲ ವಿಷಯ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಆದಷ್ಟು ಸ್ವಂತವಾಗಿ ಏನಾದರೂ ಊರಲ್ಲೇ ಅಪ್ಪ ಅಮ್ಮನ ಜೊತೆನೇ ಇದ್ದು ಸ್ವಂತವಾಗಿ ಊರಲ್ಲೇ ಏನಾದರೂ ಮಾಡೋಕ್ಕೆ ನೋಡಿ. ಚಿಕ್ಕದಾದ್ರೂ ಚೆನ್ನಾಗಿ ಇಲ್ಲೇ ಊರಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದು ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನನ್ನ ಸ್ಟೋರಿ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.